ಫ್ರೆಂಡ್ಸ್, ಇವಾಗ ಸರಳ ಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಫಸ್ಟ್ ಕ್ವಶನ್ ಬಂದು 5,000 ರೂಗೆ ಅಸಲಿನ ಮೇಲೆ 4% ಸರಳ ಬಡ್ಡಿ ದರದಂತೆ 1 ವರ್ಷ 3 ತಿಂಗಳಿಗೆ ದೊರೆಯುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಮೊದಲೇ ನಾವು ಇದಕ್ಕೆ ಫಾರ್ಮುಲಾ ತಿಳ್ಕೊಳ್ಳೋಣ. ಫಾರ್ಮುಲಾ ಬಂದು ಅಸಲು ಅಂದರೆ ಪಿ, ಆರ್ ಬಡ್ಡಿ ದರ 6 ಮತ್ತು ಟೈಮ್ ಸಮಯ ಬಂದು ಟಿ, ಹೈ ಅಂದರೆ ಅದು ಎಷ್ಟಾಗುತ್ತೆ ಸರಳ ಬಡ್ಡಿ. ಸೊ ಸರಳ ಬಡ್ಡಿ ಎಷ್ಟು ಅಂತ ಗೊತ್ತಿಲ್ಲ, ಕಂಡುಹಿಡಿಬೇಕು. ಅಸಲು ಬಂದು 5,000 ಕೊಟ್ಟಿದ್ದಾರೆ. ಬಡ್ಡಿ ದರ ಎಷ್ಟು ಪರ್ಸೆಂಟು? 4%. ಟೈಮ್ ಎಷ್ಟು? 1 ವರ್ಷ 3 ತಿಂಗಳು ಅಂತ ಅಂದರೆ ಅಲ್ಲಿಗೆ ನಮಗೆ 1 ವರ್ಷಕ್ಕೆ 12 ತಿಂಗಳು, 12 + 3 15 ತಿಂಗಳುಗಳು. ಸರಿ, ಈಗ ಸರಳ ಬಡ್ಡಿ ಕಂಡುಹಿಡಿಬೇಕಂದ್ರೆ ಸೂತ್ರ ಬಂದು I = PTR / 100. ಸೊ ಐ ಗೊತ್ತಿಲ್ಲ, ಕಂಡುಹಿಡಿಬೇಕು ಸರಳ ಬಡ್ಡಿನ ನಾವು. ಪಿ ಬಂದು 5,000 ನೋಡಿ. ಟೈಮ್ ಬಂದು 15 ತಿಂಗಳುಗಳು. ಸೊ 15 ತಿಂಗಳು ಅಂತ ಅಂದರೆ ನಾವು ತಿಂಗಳಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ 12ರಿಂದ. ಸೊ ಆರ್ ಬಂದು 4% / 100 ನೋಡಿ. ಇಲ್ಲಿ ತಿಂಗ್ಳಿಗೆ ಕೊಟ್ಟರೆ ನಾವು 12 ತಿಂಗಳು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ದಿನಗಳು ಕೊಟ್ಟರೆ ನಾವು 365 ದಿನ ಅಂತ ತೊಗೋಬೇಕಾಗುತ್ತೆ. ಇದೆರಡು ಆಯಿತು. 4 × 1 = 4, 3 × 12, 3 × 1 = 3, 5 × 15, 5 × 5 = 25, 250 ರೂಪಾಯಿ ಸರಳ ಬಡ್ಡಿ ಆಯಿತು ನೋಡಿ. ನೆಕ್ಸ್ಟ್ ಕ್ವಶನು 9,000 ರು ಅಸಲಿನ ಮೇಲೆ 5% ಸರಳ ಬಡ್ಡಿ ದರದಂತೆ 146 ದಿನಗಳಿಗೆ ದೊರೆಯುವ ಸರಳ ಬಡ್ಡಿ ಎಷ್ಟು? ಇಲ್ಲಿ ತಿಂಗಳು ಕೊಟ್ಟಿದ್ರು, ಇಲ್ಲಿ ದಿನಗಳನ್ನ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್. ಪಿ = 9,000, ಆರ್ = 5%, ಟೈಮ್ ಬಂದು 146 ದಿನಗಳು. ಸೊ ಐ ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. I = PTR / 100. ಪಿ ಎಷ್ಟಿಲ್ಲಿ 9,000 ಇಂಟು ಟೈಮ್ ನೋಡಿ 146 ಡಿವೈಡೆಡ್ 365 ಇಂಟು 5% 100. ಸೊ ಇದು 2 ಕ್ಯಾನ್ಸಲ್ ಆಯಿತು. 5 ನಾವು ಡಿವೈಡ್ ಮಾಡ್ಕೊಂಡು ಹೋದಾಗ ನಾವು ನೋಡಿ ಇಲ್ಲಿ 5 × 1 = 5, 5 × 7 = 35, 5 × 3 = 15, 73 ಆಯಿತು. 73ರಿಂದ ಇದನ್ನ ಡಿವೈಡ್ ಮಾಡಿದಾಗ ನಮಗೆ 73 × 1 = 73, 7 × 9 = 18, 180. ಸರಳ ಬಡ್ಡಿಯನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ನೋಡಿ, ಅಸಲು ದ್ವಿಗುಣವಾಗಲು ವರ್ಷ ಮತ್ತು ಬಡ್ಡಿ ದರ ಕಂಡುಹಿಡಿಯುವುದು ಫಾರ್ಮುಲಾ ಬರುತ್ತೆ. ಅಸಲು ದ್ವಿಗುಣನ 2 ಪಟ್ಟು ಜಾಸ್ತಿ ಆಗಬೇಕಂದ್ರೆ ವರ್ಷ ಮತ್ತು ಬಡ್ಡಿ ದರ ಕಂಡುಹಿಡಿಯೋದು ಫಾರ್ಮುಲಾ ಬರುತ್ತೆ. ಸೊ ಅದಕ್ಕೇನೆಂದರೆ ವರ್ಷ = ಟಿ, ಟೈಮ್ = 100 / R. R ಅಂದರೆ ಬಡ್ಡಿ ದರ, ಟಿ ಅಂದರೆ ಟೈಮ್. ಇದು 2 ವರ್ಷಕ್ಕೆ ಡಬಲ್ ಆಗೋದಕ್ಕೆ. ಮತ್ತು ಟೈಮ್ = 100/R, ಬಡ್ಡಿ ದರ = 100/T. ಇದು ಅಸಲು 2 ಪಟ್ಟು ಜಾಸ್ತಿ ಆಗೋದಕ್ಕೆ ಕಂಡುಹಿಡಿಯುವಂಥ ಸೂತ್ರ ನೋಡಿ. ಇದು ಅಸಲು ತ್ರಿಗುಣವಾಗಲು ವರ್ಷ ಮತ್ತು ಬಡ್ಡಿ ದರವನ್ನು ಕಂಡುಹಿಡಿಯುವುದು ಹೇಗೆ ಅಂತ ಹೇಳಿದ್ದಾರೆ. ಸೊ ಇದು ಸಹ ತ್ರಿಗುಣ ಆಗೋದಕ್ಕೆ ವರ್ಷ ಎಷ್ಟು ಟೈಮ್ = 200 / R ಈ ಫಾರ್ಮುಲಾ ಬರುತ್ತೆ. ಬಡ್ಡಿ ದರ ಕಂಡುಹಿಡಿಯೋದಕ್ಕೆ 200/T. ನೆಕ್ಸ್ಟ್ ಅದೇ ರೀತಿ ಅಸಲು 4 ಪಟ್ಟು ಹೆಚ್ಚಾಗಲು ವರ್ಷ ಮತ್ತು ಬಡ್ಡಿ ದರ ಕಂಡುಹಿಡಿಯುವ ಸೂತ್ರ ಬಂದು ಟೈಮ್ = 300 / R, ಬಡ್ಡಿ ದರ = 300/T ಟೈಮ್. ಅಂದರೆ ಇಲ್ಲಿ ಅಸಲು 2 ಪಟ್ಟು ಆಗಬೇಕು ಅಂದರೆ ನಾವು 100/R ಮಾಡಬೇಕು. ಮತ್ತು ತ್ರಿಗುಣ 3 ಪಟ್ಟು ಜಾಸ್ತಿ ಅಂದರೆ ನಮ್ಗೆ ಅಸಲು 1,000 ಕೊಟ್ಟಿದ್ದಾರೆ ಅಂದರೆ ಇದು 3 ಪಟ್ಟು ಅಂದರೆ 3,000. ಸೊ ಇಷ್ಟಾಗಬೇಕು ಅಂದರೆ ನಾವು ಈ ಫಾರ್ಮುಲಾ ಹಾಕೊಂಡು ಮಾಡಬೇಕಾಗುತ್ತೆ. ಸೊ 4 ಪಟ್ಟು ಹೆಚ್ಚಾಗಬೇಕು ಅಂದರೆ ಈ ಫಾರ್ಮುಲಾ ಬರುತ್ತೆ ನೋಡಿ. ಕೊಟ್ಟಿದ್ದಾರೆ ಒಂದು ಕ್ವಶನು. ಸರಳ ಬಡ್ಡಿಯಲ್ಲಿ ವಿನಿಯೋಗಿಸಿದ ಒಂದು ಮೊತ್ತವು 16 ವರ್ಷಗಳಲ್ಲಿ ತ್ರಿಗುಣಗೊಳ್ಳುತ್ತದೆ. ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಡ್ಡಿ ದರ ಕಂಡುಹಿಡಿಬೇಕು ಅಂತ ಆಗಿರೋದ್ರಿಂದ ಎಷ್ಟು ವರ್ಷ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತ್ರಿಗುಣಗೊಳ್ಳಲು, ತ್ರಿಗುಣ ಅಂದರೆ 3 ಪಟ್ಟು. ಸೊ ಬಡ್ಡಿ ದರ ಕೊಟ್ಟಿಲ್ಲ, ಕಂಡುಹಿಡಿಬೇಕು. ವರ್ಷ 16 ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಫಾರ್ಮುಲಾ ಹಾಕೊಂಡೋಣ. R = ಬಡ್ಡಿ ದರ ಕಂಡುಹಿಡಿಬೇಕು. R = 200 /
ಟಿ. R is equal to 200 divided by T ಅಂದರೆ ವರ್ಷ ಎಷ್ಟು 16 ವರ್ಷ. ಸೊ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂತ ಅಂದರೆ ನೋಡಿ 4 4 16 4 5 20 4 1 4 4 1 4 1 ಉಳಿತು 4 8 ಪಾಯಿಂಟ್ 4 ಇಲ್ಲಿ ನೋಡಿ ಪಾಯಿಂಟ್ ಬಂದಾಗ 4 8 2 ಉಳಿತು ಪಾಯಿಂಟ್ 0 ಆದಾಗ 20 ಆಯಿತು 4 5 20. ಸೊ 12.5 12.5% ಬಡ್ಡಿ ದರ ಆಗುತ್ತೆ. ಎಷ್ಟಕ್ಕೆ 16 ವರ್ಷಕ್ಕೆ ತ್ರಿಗುಣಗೊಳ್ಳಲು 3 ಪಟ್ಟು ಅಸಲು ಜಾಸ್ತಿ ಆಗೋದಕ್ಕೆ. ಒಂದು ಸರಳ ಬಡ್ಡಿಯನ್ನು ವಿನಿಯೋಗಿಸುವ ಮೊತ್ತವು 5 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸೇಮ್ ಫಾರ್ಮುಲಾ R is equal to 200 divided by T. R ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿಲ್ಲ, ಕಂಡುಹಿಡಿಬೇಕು. ಟೈಮು 5 ವರ್ಷ ನೋಡಿ. ಈಗ 5 1 5 4 20. ಸೊ R is equal to 40%. ನೋಡಿ ಫ್ರೆಂಡ್ಸ್, ಇದು ಸರಳ ಬಡ್ಡಿಯನ್ನು ವಿನಿಯೋಗಿಸುವ ಮೊತ್ತವು 5 ವರ್ಷಗಳ ದ್ವಿಗುಣಗೊಳ್ಳಿರೋದು. ದ್ವಿಗುಣ ಅಂತ ಹೇಳಿರೋದಿಲ್ಲಿ ನಾವು ದ್ವಿಗುಣ ಅಂದಾಗ 100 ಬರಬೇಕು ನೋಡಿ. ತ್ರಿಗುಣ ಅಂದಾಗ 200, ದ್ವಿಗುಣ ಅಂದಾಗ 100. ಸೊ 100 ಅಂದಾಗ 5 10. ಸೊ 20%. ನೋಡಿ ಇಲ್ಲಿ 1,000 ರು ಅಸಲಿನ ಬೆಲೆ 10% ಚಕ್ರ ಬಡ್ಡಿ ದರದಂತೆ ಎಷ್ಟು ವರ್ಷಗಳ ನಂತರ 1,331 ರು ಮೊತ್ತ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಸಲು ಪಿ ಕೊಟ್ಟಿದ್ದಾರೆ, ಮೊತ್ತ ಅವರೇ ಕೊಟ್ಟಿದ್ದಾರೆ, 10% ಅಂತಲೂ ಕೊಟ್ಟಿದ್ದಾರೆ, ವರ್ಷ ಗೊತ್ತಿಲ್ಲ. ನಾವು ಇದನ್ನ ಈಗ ಏನು ಕಂಡುಹಿಡಿಬೇಕು, ನಾವು ಎಷ್ಟು ವರ್ಷಗಳು ಟೈಮ್ ಟಿ ಕಂಡುಹಿಡಿಬೇಕು. ಸೊ ನೋಡಿ ಇಲ್ಲಿ ಪಿ ಬಂದು 1,000 ಅಸಲು, ಮೊತ್ತ ಬಂದು 1,331, ಪರ್ಸೆಂಟೇಜ್ ಎಷ್ಟು R is equal to 10. ಸೊ ಇಲ್ಲಿ ನಮಗೆ ಚಕ್ರ ಬಡ್ಡಿ ಕಂಡುಹಿಡಿಯೋ ಮೊತ್ತ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಮೊತ್ತ ಕಂಡುಹಿಡಿಯೋದು ಹೇಗಪ್ಪ ಅಂತ ಅಂದರೆ ಮೊತ್ತ is equal to ಅಸಲು ಇಂಟು 1 + R divided by 100 whole power n. n ಅಥವಾ ಟಿ ಬರುತ್ತೆ ಟೈಮು. ಸೊ ಮೊತ್ತ ಎಷ್ಟು ಅಂತ ನಮ್ಗೆ ಗೊತ್ತಿದೆ. ಮೊತ್ತ ಬಂದು 1,331 is equal to ಅಸಲು ಬಂದು 1,000 ನೋಡಿ ಫಾರ್ಮುಲಾಗೆ ಅಪ್ಲೈ ಮಾಡ್ತೇವೆ. 1,000 1 + R ಬಂದು 10 divided by 100 divided whole power ಟಿ ಟೈಮ್ ಗೊತ್ತಿಲ್ಲ, ಕಂಡುಹಿಡಿಬೇಕು. ಸರಿ ಅಲ್ವಾ? ನೋಡಿ 1 0 1 0 ಐತಿರ್ಲಿ. 1,331 ಈಕ್ವಲ್ಸ್ 1000. ಸೊ ಇಲ್ಲಿ 10 ಇದೆ, 10 ಇದಕ್ಕೆ LCM ತೊಗೊಂಡಾಗ ನಾವು 10 ಆಗುತ್ತೆ. ಸೊ 10 1 10 + 1. ಸೊ ನೋಡಿ ಇದು 1,331 ಐತಿ, ಇದು ಕೀಳ್ಗಡೆ ಬರುತ್ತೆ ಈ ಕಡೆ ಬಂದಾಗ ಈಕ್ವಲ್ಸ್ 10 1 11 ಹೋಲ್ ಪವರ್ ಟಿ. ನೋಡಿ ಈಗ 1,331 ಮತ್ತು ಇಲ್ಲಿ 1000 ಇದೆ. ಸೊ ಇದನ್ನು 1,331 ನಾವು ಪವರ್ ಮಾಡ್ಕೊಂಡು ಹೋದಾಗ ಎಷ್ಟಾಗುತ್ತೆ ನೋಡಿ. ಇದು 1000 ಇದೆಯಲ್ಲ, ಸೊ ಇದನ್ನು ನಾವು ಸ್ಕ್ವೇರ್ ರೂಟ್ ಮಾಡ್ಕೊಂಡು ಹೋದಾಗ ಎಷ್ಟು ಬರುತ್ತೆ ಅಂತ ನೋಡಿ. ಈಗ ನೋಡಿ 10 10 1 10 10 10 100 ಅಂದರೆ 10⁻³ ಆಯಿತು. ಸೊ ಇದರ ಬಂದು 11 × 11 × 11 ಎಷ್ಟಾಗುತ್ತೆ ನೋಡಿ. 11 121 × 11 ನೋಡಿ 121 121 1 2 1 3 3 1. ಸೊ ಇದು ಬಂದು 11⁻³ ಇದು 10⁻³. ಸೊ ಟಿ ಈಕ್ವಲ್ಸ್ 3. ಸೊ 3 ವರ್ಷಗಳ ನಂತರ 1,331 ಮೊತ್ತ ದೊರೆಯುತ್ತದೆ. ನೆಕ್ಸ್ಟ್ ನೋಡಿ 8,000 ಅಸಲಿನ ಮೇಲೆ 5% ಚಕ್ರ ಬಡ್ಡಿ ದರದಂತೆ ಎಷ್ಟು ವರ್ಷಗಳ ನಂತರ 9,261 ಮೊತ್ತ ದೊರೆಯುವುದು. ಸೇಮ್ ಟು ಸೇಮ್ ಪಿ is equal to ಅಸಲು ಬಂದು 8,000, R ಬಂದು 5%. ಸೊ ಮೊತ್ತ ಬಂದು 9,261. ಸೊ ಈಗ ನಾವು ಏನು ಕಂಡುಹಿಡಿಬೇಕು, ಟಿ ಕಂಡುಹಿಡಿಬೇಕು. ಫಾರ್ಮುಲಾ ಬಂದು ಮೊತ್ತ ಈಕ್ವಲ್ಸ್ ಪಿ 1 + R divided by 100 whole power ಟಿ ಅಥವಾ n. ಮೊತ್ತ ಕೊಟ್ಟಿದ್ದಾರೆ 9,261, ಪಿ ಬಂದು 8,000, 1 + R ಬಂದು 5%, 100 whole power ಟಿ. ನೋಡಿ 5 1 5 2 10. 9,261 ನೀವು ಸ್ಟೆಪ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ, ಎಷ್ಟು ಸಾಧ್ಯನೋ ಅಷ್ಟು ಕಟ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಸಾಲಲ್ಲ. ಸೊ ನೋಡಿ ಇದು LCM ಬಂದು 20 ಆಗುತ್ತೆ. ಸೊ 20 + 1
ಹೋಲ್ ಪವರ್ ಟಿ 9261 8000 ಬೇಕಾದ್ರೆ ನೀವು ಈ ಸ್ಟೆಪ್ಪಲ್ಲಿ ಇದನ್ನು ಮಾಡ್ಕೋಬೋದು 21/20 ಹೋಲ್ ಪವರ್ ಟಿ. ಸೊ 9261 ನಾವು ಸ್ಕ್ವೇರ್ ರೂಟ್ ಮಾಡಿದಾಗ ಇದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ನಾವು 21/3 ಬರುತ್ತೆ. ಇದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ 20/3 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು. 21 × 20 ಹೋಲ್ ಸ್ಕ್ವೇರ್ ಟಿ. ನೋಡಿ ಈಗ ಇದನ್ನು ಈ ಥರ ಬರ್ಕೊಳ್ಬೋದಲ್ವಾ. ಸೊ ಈಗ ಬೇಸ್ ಸೇಮ್ ಇದ್ದಾಗ ಪವರು ಸಮ ಆಗುತ್ತೆ. ಟಿ ಬಂದು 3 ವರ್ಷ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ನಿಮ್ಗೆ ಶಾರ್ಟಾಗಿ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಶಾರ್ಟಾಗಿ ಮಾಡ್ಕೊಳ್ಳಿ. ಇಷ್ಟು ಲೆಂತಿ ಪ್ರೋಸೆಸ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಪ್ರೋಸೆಸ್ ನಾನು ಮಾಡಿದ್ದೀನಿ. ಸೊ ನೀವು ಇಲ್ಲೇ ಡೈರೆಕ್ಟಾಗಿ ತೊಗೋಬೋದು. ನೋಡಿ ಇಷ್ಟೇನಿದೆ, ಇದು ಫಾರ್ಮುಲಲ್ಲಿ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. 9261 = 8000 1 ಪ್ಲಸ್ ನೋಡಿ ಇದನ್ನ ಡೈರೆಕ್ಟಾಗಿ ಹಾಕೋಬೋದು. 1/20 ಹೋಲ್ ಪವರ್ ಟಿ 9261 8000 20 + 1 21/20. ಸೊ ಇದು ಬಂದು 21 ಮತ್ತು 20 ಹೋಲ್ ಕ್ಯೂಬು. ಸೊ ಟಿ = 3. ಸೊ ಇಷ್ಟು ಫಾರ್ಮುಲಾ ಇದೆಲ್ಲ ಮನಸ್ಸಲ್ಲೇ ಬಂದುಬೇಕು ನಿಮ್ಗೆ, ಇಷ್ಟೆಲ್ಲ ಮಾಡೋಗೆ ಇಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.